ರಾಸಲೀಲೆ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಕಷ್ಟ ಶುರುವಾಗಿದೆ. ವಿಡಿಯೋ ವೈರಲ್ ಕೇಸ್ಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸಂಕಷ್ಟ ಶುರುವಾಗಿದೆ ಡಿಜಿಪಿ ರಾಮಚಂದ್ರ ಅವರಿಗೆ. ವಿಡಿಯೋ ವೈರಲ್ ಕೇಸ್ಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಸಿಸಿಟಿವಿ ಕಡ್ಡಾಯ ಅಳವಡಿಕೆಗೆ ಪತ್ರ ಬರೆದಿರುವಂಥದ್ದು. ಮಹಿಳೆಯರ ಮೇಲೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರುವುದು ಇತ್ತೀಚೆಗೆ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ಡಿಜಿಪಿ ರಾಮಚಂದ್ರ ರಾವ್ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಮಹಿಳೆಯರ ಜೊತೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ಅಸಭ್ಯ ವರ್ತನೆ ತೋರುವಂತಹ ಕಾರಣಕ್ಕಾಗಿ ಸಿಎಸ್ಗೆ ಮನವಿ ಮಾಡುವಂತೆ ಮಹಿಳಾ ಆಯೋಗಕ್ಕೆ ಇದೀಗ ಪತ್ರ ಬರೆದಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿರುವಂಥದ್ದು. ಡಿಜಿಪಿ ರಾಮಚಂದ್ರ ರಾವ್ ಅವರ ಏನು ಒಂದು ಅಸಭ್ಯವಾದಂತಹ ವಿಡಿಯೋ ವೈರಲ್ ಆಯಿತು, ಇದೇ ಬೆನ್ನಲ್ಲೇ ಮಹಿಳಾ ಆಯೋಗಕ್ಕೆ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನು ಬರೆದಿರುವಂಥದ್ದು. ಎಲ್ಲಾ ಸರ್ಕಾರಿ ಕೆಲಸಗಳಲ್ಲಿ, ಕಚೇರಿಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಕೆಲಸ ಆಗುತ್ತೋ ಆ ಎಲ್ಲಾ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾನ ಅಳವಡಿಸೋದು ಕಡ್ಡಾಯ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಮಹಿಳೆಯರ ಮೇಲೆ ಸರ್ಕಾರಿ ಕಚೇರಿಗಳಲ್ಲೇ ಈ ರೀತಿ ಅಸಭ್ಯ ವರ್ತನೆಗಳು ಆಗ್ತಾ ಇವೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇದೆ. ಇತ್ತೀಚೆಗೂ ಕೂಡ ಡಿಜಿಪಿ ರಾಮಚಂದ್ರ ರಾವ್ ಅವರ ಈ ಒಂದು ಅಶ್ಲೀಲ ವಿಡಿಯೋ ಕೂಡ ವೈರಲ್ ಆಗಿದೆ. ಇತ್ತೀಚೆಗೆ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲೇ ಇದೀಗ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿರುವಂಥದ್ದು. ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನು ನೀಡೋ ದೃಷ್ಟಿಯಿಂದ ಆಗಿರಬಹುದು, ಅಥವಾ ಸರ್ಕಾರಿ ಕಚೇರಿಯಲ್ಲಿ ಆಗುವಂತಹ ಎಲ್ಲ ಚಟುವಟಿಕೆಗಳ ಬಗ್ಗೆ ಒಂದು ಗಮನ ಇರಿಸೋದಕ್ಕಾದ್ರೂ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನ ಬರೆದಿದ್ದಾರೆ. ಮಹಿಳೆಯರ ಜೊತೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿ ಅಸಭ್ಯ ವರ್ತನೆ ಮಾಡ್ತಾರಲ್ಲ ಅಂಥವರಿಗೆ ಕಡಿವಾಣ ಹಾಕಲೇಬೇಕು. ಹೀಗಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಲು ಮನವಿ ಮಾಡಿ ಪತ್ರವನ್ನ ಬರೆದಿರುವಂಥದ್ದು. ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡುವಂತೆ ಮಹಿಳಾ ಆಯೋಗಕ್ಕೆ ಇದೀಗ ಪತ್ರ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅವರು. ಅರುಣ್, ಇದೀಗ ಸಿಸಿ ಕ್ಯಾಮೆರಾ ಹಾಕಲೇಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿರುವಂತದ್ದು. ಹೌದು, ಸರ್ಕಾರಿ ಕಚೇರಿಯಲ್ಲಿ ಮತ್ತೊಂದು ಕಣ್ಣಿದ್ರೆ ಅಟ್ಲೀಸ್ಟ್ ಅಧಿಕಾರಿಗಳು ಆ ಒಂದು ಕಡಿವಾಣಕ್ಕಾದ್ರೂ ಬಿದ್ದು ಒಂದು ಸಭ್ಯ ರೀತಿಯಲ್ಲಿ ವರ್ತನೆ ಮಾಡಬಹುದು ಅಂತ ಕೂಡ ಅನ್ಸತ್ತೆ. ಏನಿದೆ ಮಾಹಿತಿ ಅರುಣ್? ಮಂಜೂರಿ, ಏನಂದ್ರೆ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೆಯಲ್ಲೇ ಇದೀಗ ಸಾಮಾಜಿಕ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳಿರ್ಬೋದು, ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿರ್ಬೋದು, ಅಲ್ಲಿ ಒಂದು ಒಳಗಡೆ ಯಾರು ಅಧಿಕಾರಿಗಳಿರ್ತಾರೆ, ಪ್ರಮುಖ ಮುಖ್ಯ ಅಧಿಕಾರಿಗಳಿರ್ತಾರೆ, ಮತ್ತೆ ಸೀನಿಯರ್ ಅಧಿಕಾರಿ ಯಾರಿರ್ತಾರೆ, ಸೊ ಅವರ ಕಚೇರಿಗಳಲ್ಲಿ ಸಿಸಿಟಿವಿಗಳನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನ ಬರೆದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಸಹ ಒಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುವಂತದ್ದು, ಮತ್ತೆ ಸುಪ್ರೀಂ ಕೋರ್ಟ್ ನ ಒಂದು ನಿರ್ದೇಶನ ಸಹ ಇರುವಂತದ್ದು. ಅದರ ಜೊತೆಗೆ ಈಗ ಈ ರೀತಿ ನಿನ್ನೆ ಆದ ಘಟನೆ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದ ಎಲ್ಲಾ ಕಚೇರಿಗಳಿರ್ಬೋದು, ಮತ್ತೆ ಪೊಲೀಸ್ ಠಾಣೆಗಳಿರ್ಬೋದು, ಬೇರೆ ಬೇರೆ ಕಚೇರಿಗಳಿರ್ಬೋದು, ಎಲ್ಲಾ ಕಡೆನೂ ಸಹ ಒಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಅದನ್ನ ಮಾನಿಟರಿಂಗ್ ಅನ್ನ ಡಿಜಿಪಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಯಾರಿರ್ತಾರೆ ಸೊ ಅವರು ಮಾನಿಟರ್ ಅನ್ನ ಮಾಡಬೇಕು. ಮತ್ತೆ ಅದರ ಜೊತೆಗೆ ಯಾರು ಪೊಲೀಸ್ ಮಹಾನಿರ್ದೇಶಕರು ಡಿಜಿ ಐಜಿಪಿ ಯಾರಿರ್ತಾರೆ, ರಾಜ್ಯದ ಪೊಲೀಸ್ ಪಡೆ ಮುಖ್ಯಸ್ಥರು ಯಾರಿರ್ತಾರೆ, ಸೊ ಅವರಿಬ್ರು ಸಹ ಅದನ್ನ ಮಾನಿಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಒಂದು ಪತ್ರವನ್ನ ಬರ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಗಳು ಸಾಕಷ್ಟು ಇರುವಂತದ್ದು, ಮತ್ತೆ ಹೈಕೋರ್ಟ್ ಗೈಡ್ಲೈನ್ಸ್ ಗಳು ಸಾಕಷ್ಟು ಇರುವಂತದ್ದು. ಈ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಯಾರು ದೂರು ಕೊಡಕ್ಕೆ ಬರ್ತಾರೆ, ಅವ್ರ ರೀತಿ ಪೊಲೀಸರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನ ಮಾನಿಟರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ಪತ್ರವನ್ನ ಬರ್ದಿರುವಂತದ್ದು. ಮುಂದಿನ ದಿನಗಳು ರಾಜ್ಯ ಸರ್ಕಾರ ಯಾವ ರೀತಿ ಈ ಬಗ್ಗೆ ಆಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ನೋಡ್ಬೇಕಾಗುತ್ತೆ. ಮಂಜರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಹಿಳಾ ಆಯೋಗಕ್ಕೆ ಇದೀಗ ಪತ್ರವನ್ನ ಬರೆದಿರುವಂತಹದ್ದು. ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಿಗೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಹಾಕ್ಸಿ ಇನ್ಮೇಲೆ ಅಂತ ಮನವಿ ಮಾಡಿ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ.